ಸ್ನೇಹಿತರೆ ನಮಸ್ಕಾರ. MR11 ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ, KEಯಿಂದ NWKRTC ಸಂಸ್ಥೆಯಿಂದ ದರ್ಜೆ 2 ಅಧಿಕಾರಿ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿತ್ತು. ಅದರ ಒಂದು ಅಪ್ಲಿಕೇಶನ್ ಡೇಟ್ ಮುಗಿದು ಏನಪ್ಪ ಅಂತಂದರೆ ಈಗ ಎಕ್ಸಾಮ್ ದಿನಾಂಕವನ್ನು ಪ್ರಕಟ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ಒಂದು KEಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ NWKRTC ದರ್ಜೆ 2 ಅಧಿಕಾರಿ ಹುದ್ದೆಗಳ ಒಂದು ಎಕ್ಸಾಮ್ ದಿನಾಂಕ ಯಾವಾಗಿರುತ್ತೆ, ಹಾಗೆ ಇಲ್ಲಿ ಯಾವ ದಿನಾಂಕ ಮತ್ತು ಯಾವ ದಿನವನ್ನು ಇಲ್ಲಿ ಏನಪ್ಪ ಅಂದರೆ ಎಕ್ಸಾಮ್ ನಡೆಸಲಾಗುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಟಿಫಿಕೇಶನ್ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ 7/3/2026 ಇಲ್ಲಿ ಎಕ್ಸಾಮ್ ದಿನಾಂಕದ ಒಂದು ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ. ಸೊ ಇಲ್ಲಿ ಈಗ ನಿಮಗೆ ಏನು ಹೇಳೋದಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಂದರೆ KE ಇಲ್ಲಿ ದಿನಾಂಕ 19/11/2025 ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅಂದರೆ NWKRTC ಖಾಲಿ ಇರುವ ವಿವಿಧ ವೃಂದಗಳ ದರ್ಜೆ 2 ಅಧಿಕಾರಿ ಹುದ್ದೆಗಳಿಗೆ ಆಂತರಿಕ ನೇಮಕಾತಿ ಮತ್ತು ನೇರ ನೇಮಕಾತಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಸೊ ಇಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಠ್ಯಕ್ರಮವನ್ನು ಸಹ ಪ್ರಕಟಿಸಿದರು. ಈಗ ಅದರ ಏನಂತಂದರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ NWKRTCಯಲ್ಲಿ ಖಾಲಿ ಇರುವ ದರ್ಜೆ 2 ಅಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧದ ಪರೀಕ್ಷಾ ವೇಳಾಪಟ್ಟಿಯು ಈ ಕೆಳಗಿನಂತಿದೆ. ಈಗ ಏನು NWKRTCಯಿಂದ ದರ್ಜೆ 2 ಅಧಿಕಾರಿ ಹುದ್ದೆಗಳನ್ನು ಕಾಲ್ಫರ್ ಮಾಡಿದರು, ಅದರ ಒಂದು ಪರೀಕ್ಷಾ ವೇಳಾಪಟ್ಟಿ ಇಲ್ಲಿ ನಿಮಗೆ ನೀಡಿದರೆ ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ದಿನಾಂಕ ಮತ್ತು ದಿನ ಹಾಗೆ ಸಂಸ್ಥೆ ಹುದ್ದೆ ಪದನಾಮ ಅಂದರೆ ಆಂತರಿಕ ನೇಮಕಾತಿ ಮತ್ತು ನೇರ ನೇಮಕಾತಿ ಹುದ್ದೆಗಳಿಗೆ ಹಾಗೆಯೇ ಪರೀಕ್ಷೆ ಯಾವಾಗ ಇರುತ್ತೆ ಮತ್ತು ಸಮಯ, ಒಟ್ಟು ಪ್ರಶ್ನೆಗಳು ಎಷ್ಟಿರುತ್ತೆ, ಗರಿಷ್ಠ ಅಂಕಗಳು ಎಷ್ಟು, ಎಲ್ಲ ಮಾಹಿತಿ ಇದೆ ನೋಡ್ತಾ ಹೋಗಿ. ಇಲ್ಲಿ ದಿನಾಂಕ ಮತ್ತು ದಿನ ಬಂದುಬಿಟ್ಟು 9/4/2026 ಅಂದರೆ ಮುಂದಿನ ತಿಂಗಳು ಏಪ್ರಿಲ್ 9, 2026 ಅಂದರೆ ಅದು ಯಾವಾಗ ಅಂತಂದರೆ ಗುರುವಾರ ನೋಡಿ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರ ವ್ಯವಸ್ಥಾಪಕ ಈ ಎಲ್ಲ ಹುದ್ದೆಗಳನ್ನು ಸೇರಿಸಿ ಏನಪ್ಪ ಅಂತಂದರೆ ಪತ್ರಿಕೆ 1 ಅಂತ ಹೇಳಿ 9/4/2026 ನಿಮಗೆ ಏನಪ್ಪ ಅಂದರೆ ಬೆಳಿಗ್ಗೆ 10:30ರಿಂದ 12:30 ಒಟ್ಟು ಇಲ್ಲಿ 100 ಪ್ರಶ್ನೆಗಳ 300 ಅಂಕಗಳ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾವಾಗ ಅಂತಂದರೆ 9/4/2026 ಅಂದರೆ ಗುರುವಾರ ಬೆಳಿಗ್ಗೆ 10:30ರಿಂದ 12:30 ಪತ್ರಿಕೆ 1 ಇರುತ್ತೆ. ಅದು ಕೂಡ 100 ಪ್ರಶ್ನೆಗಳಿರುತ್ತೆ. ಹಾಗೆ ಇದಕ್ಕೆ ಅಂಕ 300 ಇರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಎರಡನೇ ಪತ್ರಿಕೆ ಬಂದುಬಿಟ್ಟು ಮಧ್ಯಾಹ್ನ 2:30ರಿಂದ 4:30 ಅದು ಕೂಡ 100 ಪ್ರಶ್ನೆಗಳು ಮತ್ತು 300 ಅಂಕಗಳಿಗೆ ಎಕ್ಸಾಮ್ನ ನಡೆಸ್ತಾರೆ. ಅದು ಯಾರ್ಯಾರಿಗೆ ಅಂತಂದರೆ ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರ ವ್ಯವಸ್ಥಾಪಕ ಈ ಎಲ್ಲ ಏನಪ್ಪ ಅಂದರೆ ಹುದ್ದೆಗಳನ್ನು ಸೇರಿಸಿ ಪತ್ರಿಕೆ 2 ಅದು ಕೂಡ 9/4/2026 ಗುರುವಾರದಂದು ಇರುತ್ತೆ. ಮಧ್ಯಾಹ್ನ 2:30ರಿಂದ 4:30 ಆ ಒಂದು ಎಕ್ಸಾಮನ್ನು ನಡೆಸಲಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪತ್ರಿಕೆ 1 ಬೆಳಿಗ್ಗೆ 10:30ರಿಂದ 12:30 ಪತ್ರಿಕೆ 2 ಅದೇ ದಿನ ಮಧ್ಯಾಹ್ನ 2:30ರಿಂದ 4:30 ನಿಮ್ಮ ಎಕ್ಸಾಮ್ ಇರುತ್ತೆ. ಸೊ ಇಲ್ಲಿ ನೋಟ್ಸ್ಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಪರೀಕ್ಷಾ ಕೇಂದ್ರದಲ್ಲಿ ಫ್ರಿಸ್ಕಿಂಗ್ ಮತ್ತು ಮುಖ ಚಹರೆ ಪರಿಶೀಲಿಸಿ ಪ್ರವೇಶ ನೀಡುವುದರಿಂದ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದೊಳಗೆ ಹಾಜರಿರತಕ್ಕದ್ದು, ಇದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂದರೆ 0.75 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಇದಾದ ನಂತರ ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರಶ್ನೆಗೆ 1/4 ಅಂದರೆ 0.75 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ. ಇಲ್ಲಿ ನೋಡ್ತಾ ಹೋಗಿ ಯಾರ್ಯಾರು ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಆ ಎಕ್ಸಾಮ್ಗೆ ಏನಿದೆ ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅದು ಕೂಡ ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂದರೆ 0.75 ಅಂಕಗಳನ್ನು ಕಟ್ ಮಾಡ್ತಾರೆ. ಇದಾದ ನಂತರ ಉತ್ತರಿಸದೇ ಇರುವ
ಅಂದರೆ ನಿಮಗೆ ಯಾವುದೇ ಆನ್ಸರ್ ಗೊತ್ತಿರುವುದಿಲ್ಲ, ಅದನ್ನು ಬಿಟ್ಟು ಬರ್ತಾ ಇರ್ತೀರ. ಅದಕ್ಕೆ 5ನೇ ಒಂದು ಏನಪ್ಪ ಅಂದರೆ ವೃತ್ತವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 5ನೇ ಆಯ್ಕೆ ಅಥವಾ 5ನೇ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆಗುತ್ತೆ. ಅದಾದ ನಂತರ 5 ನಿಮಿಷ ನಿಮಗೆ ಮತ್ತೆ ಟೈಮಿಂಗನ್ನು ಕೊಡ್ತಾರೆ. ಅದರ ಒಳಗಾಗಿ ನೀವು ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡಿಲ್ಲಪ್ಪ ಅಂತಂದರೆ ಮತ್ತೆ ನಿಮ್ಮ ಒಂದು ಏನಪ್ಪ ಅಂದರೆ ಪ್ರತಿ ಪ್ರಶ್ನೆಗೆ 1/4 ಅಂದರೆ 0.75 ಅಂಕಗಳನ್ನು ಕಟ್ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ನೋಟಿಫಿಕೇಷನನ್ನು ಕರೆಕ್ಟಾಗಿ ಓದಿಕೊಂಡು ಅರ್ಥ ಮಾಡ್ಕೊಳ್ಳಿ. ನಾನು ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂತಂದರೆ ನಿಮಗೆ ಅದರಲ್ಲಿ ಎಲ್ಲ ಹುದ್ದೆಗಳ ಶಾರ್ಟ್ ಲಿಸ್ಟ್ ಆಗಿರ್ಬೋದು, ಮೆರಿಟ್ ಲಿಸ್ಟ್ ಆಗಿರ್ಬೋದು, ಹಾಗೆ ಯಾವುದೇ ಹುದ್ದೆಗಳ ಏನಪ್ಪ ಅಂದರೆ ನೋಟಿಫಿಕೇಷನ್ ಬಂದರೂ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ಏನಪ್ಪ ಅಂದರೆ ಈ ಒಂದು ಹುದ್ದೆಗೆ ಅಂದರೆ NWKRTC ಇಂದ ಬಿಡುಗಡೆ ಮಾಡಿರ್ತಕ್ಕಂಥ ಈ ಎಲ್ಲ ಹುದ್ದೆಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ.